ಹಾಯ್ ಹಲೋ ಫ್ರೆಂಡ್ಸ್, ದೀಪಾಸ್ ಅಡುಗೆ ಕತೆಗೆ ಸ್ವಾಗತ. ನಮಸ್ಕಾರ. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕಲ್ಲಂಗಡಿ ಹಣ್ಣಿನ ಪೀಸಸ್ಸು, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಐಸ್ ಕ್ಯೂಬ್ಸು ಮತ್ತು ಪುದೀನ ಎಲೆಗಳು ಬೇಕು. ಇವಾಗ ಜ್ಯೂಸ್ ಜಾರ್ನ ತೆಗೆದುಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣಿನ ಪೀಸ್ನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜು ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ನಾನಿವಾಗ. ಇದನ್ನೆಲ್ಲ ಜ್ಯೂಸ್ ಮಾಡೋಣ. ಸ್ವಲ್ಪ ಪುದೀನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಐಸ್ ಕ್ಯೂಬ್ಸ್ ಹಾಕಿ ಇದನ್ನು ಜ್ಯೂಸ್ ಮಾಡೋಣ. ಇವಾಗ ರೆಡಿಯಾಗಿದೆ ಇದು. ಇದನ್ನು ಫಿಲ್ಟರ್ ಮಾಡೋಣ. ಬೀಜ ಎಲ್ಲ ಮಿಕ್ಕಿದ್ರೆ ಇದರಲ್ಲೇ ಬರುತ್ತೆ. ಸೊ ಇವಾಗ ರೆಡಿಯಾಗಿದೆ ಜ್ಯೂಸು. ಇವಾಗ ನೀವು ಬೇಕಾದರೆ ಸಬ್ಜಾ ಸೀಡ್ಸ್ನ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು ಹಾಕ್ತಾಯಿಲ್ಲ ಇವಾಗ ಸಬ್ಜಾ ಸೀಡ್ಸ್ನ. ಜ್ಯೂಸ್ನ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಅಲಂಕಾರಕ್ಕೆ ಪುದೀನ ಎಲೆನ ಇಡ್ತಾಯಿದ್ದೀನಿ. ಈಗ ಜ್ಯೂಸ್ ರೆಡಿಯಾಗಿದೆ. ಹೆಚ್ಚಿನ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.